ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಟಿಯ ಔಟ್ಸ್ಕರ್ಟಲ್ಲಿ 4-5 ಜನ ಹುಡುಗಿಯರು ಒಂದೇ ಪ್ಯಾಟ್ರನ್ನಲ್ಲಿ ತುಂಬಾ ನಿಗೂಢವಾಗಿ ಕಾಣೆಯಾಗಿರ್ತಾರೆ. ಒಂದು CCTV ಕ್ಯಾಮ್ರಾದ ಫುಟೇಜ್ ಮೂಲಕ ಪೊಲೀಸರು ಮೂವಿ ಹೀರೋ ಮತ್ತು ಹೀರೋಯಿನ್ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡಿರ್ತಾರೆ. ಕೊನೆಗೆ ಮರೆಯುವ ಕಾಯಿಲೆ ಇರುವಂತಹ ಹೀರೋಯಿನ್ನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಡಿಸೈಡ್ ಮಾಡೋ ಅಷ್ಟರಲ್ಲಿ ನಾವು ಯಾರೂ ಕೂಡ ಊಹೆ ಮಾಡಿದರಂತಹ ಒಂದು ಅಲ್ಟಿಮೇಟ್ ಟ್ವಿಸ್ಟ್ ಬಯಲಾಗುತ್ತೆ. ಅಷ್ಟಕ್ಕೂ ಹುಡುಗಿಯರನ್ನ ಒಂದೇ ಪ್ಯಾಟ್ರನ್ ಅಲ್ಲಿ ಕೊಲೆ ಮಾಡ್ತಿರುವಂತಹ ಆ ಸೈಕೋ ಕಿಲ್ಲರ್ ಯಾರು? ಚಿತ್ರದ ಹೀರೋ ಮತ್ತೆ ಹೀರೋಯಿನ್ ಮೇಲೆ ಪೊಲೀಸ್ ಅವರು ಡೌಟ್ ಪಡೋದಕ್ಕೆ ಕಾರಣ ಆದ್ರೂ ಏನು? ಈ ಮೊದಲೇ ಹೇಳಿದಂತೆ ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುವ ಆ ಒಂದು ಶಾಕಿಂಗ್ ನ್ಯೂಸ್ ಆದ್ರೂ ಏನು ಅಂತ ಹೇಳಿ ನಾವು ಈ ಮಲಯಾಳಂ ಮೂವಿಯಾದಂತಹ ಬೋಗಸ್ ವಿಲ್ಲಾದಲ್ಲಿ ನೋಡ್ಕೊಂಬರೋಣ. ರೀತು ಮತ್ತೆ ಥಾಮಸ್ ಇಬ್ರು ರಾತ್ರಿ ಹೊತ್ತು ಕಾರಲ್ಲಿ ಎಲ್ಲಿಗೋ ಹೋಗ್ತಿರ್ತಾರೆ. ಒಂದು ದೊಡ್ಡ ಲಾರಿ ಬಂದು ಗುದ್ದಿದ್ರಿಂದ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇಲ್ಲಿಗೆ ಸೀನ್ ನ ಕಟ್ ಮಾಡಿ 8 ವರ್ಷದ ನಂತರ ಮೂವಿನ ತೋರಿಸ್ತಾರೆ. ರೀತು ತನ್ನ 2 ಮಕ್ಕಳನ್ನ ರೆಡಿ ಮಾಡಿಸಿ ಸ್ಕೂಲ್ಗೆ ಡ್ರಾಪ್ ಮಾಡಿ ಬರ್ತಿರ್ತಾಳೆ. ಅವಳಿಗೆ ಬೋಗಸ್ ವಿಲ್ಲಾ ಅನ್ನೋ ಹೂಗಳು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ಹಾಗಾಗಿ ಮನೆ ಸುತ್ತಮುತ್ತ ಅದೇ ಗಿಡಗಳನ್ನ ಹಾಕಿರ್ತಾಳೆ. ಮತ್ತೆ ಮನೆ ಒಳಗಡೆ ಬಂದ್ಬಿಟ್ಟು ಅವಳ ಮನೆ ಕೆಲಸದವಳ ಹತ್ರ, ನೀನ್ ಇನ್ನು ಏನ್ ಮಾಡ್ತಿದ್ಯಾ, ಬೇಗ ಬೇಗ ಮಕ್ಕಳನ್ನ ರೆಡಿ ಮಾಡಿಸು, ಸ್ಕೂಲಿಗೆ ಕಳಿಸ್ಬೇಕಲ್ವಾ ಅಂತ ಹೇಳಿ ಹೇಳ್ತಾಳೆ. ಅವಾಗ ಮನೆ ಕೆಲಸದವಳಾದಂತಹ ರೀಮಾ, ಮೇಡಮ್ ಆಲ್ರೆಡಿ ನೀವು ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ರಿ, ಇಷ್ಟು ಬೇಗ ಮರ್ತ್ಬಿಟ್ರಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ರೀಮಾ ಹೌದಾ ಅಂತ ಹೇಳಿ ತಕ್ಷಣ ತನ್ನ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿದ್ದಂತಹ ಡೈರಿನ ಚೆಕ್ ಮಾಡ್ತಾಳೆ. ಆ ಡೈರಿಯಲ್ಲಿ ನೀನು ರೀಮಾ, ನಿನ್ನ ಗಂಡನ ಹೆಸರು ಥಾಮಸ್, ನಿನಗೆ 2 ಮಕ್ಕಳಿದ್ದಾರೆ, ನಿನಗೆ ಮರೆಯುವ ಕಾಯಿಲೆ ಕೂಡ ಇದೆ ಅಂತ ಹೇಳಿ ಬರೆದಿರುತ್ತೆ. ಈ ಕಡೆ ಥಾಮಸ್ ಅವನ ಫ್ರೆಂಡ್ ಹತ್ರ 8 ವರ್ಷದ ಹಿಂದೆ ನನ್ನ ಹೆಂಡತಿಗೆ ಆಕ್ಸಿಡೆಂಟಲ್ಲಿ ಮರ್ವಿನ್ ಕಾಯಿಲೆ ಶುರುವಾಯಿತು, ಒಂದೊಂದ್ಸಲ ನನ್ನನ್ನೇ ಯಾರು ಅಂತ ಕೇಳ್ತಾಳೆ, ನನ್ನನ್ನು ಕೂಡ ಗುರ್ತಿಡಿಯೋದಿಲ್ಲ, ನನ್ನ ಹೆಂಡತಿ ಯಾವಾಗ ಸರಿ ಹೋಗ್ತಾಳೋ ಏನೋ ಅಂತ ಹೇಳಿ ತುಂಬಾನೇ ಬಾಧೆ ಪಡ್ತಿರ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ರೀತು ಅವಳ ಮನೆ ಕೆಲಸದವಳನ್ನ ಕರ್ಕೊಂಡು ಅವಳು ಬಿಡಿಸಿದಂತಹ ಪೇಂಟಿಂಗ್ನ ಮಾರೋಕೆ ಅಂತ ಹೇಳಿ ಹೋಗ್ತಾಳೆ. ಅಂಗಡಿಯವನು ಕೂಡ ಅವಳ ಪೇಂಟಿಂಗ್ನ ತಗೊಳ್ತಾನೆ. ಇದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಥಾಮಸ್ ಬಂದು ಅವನ ಹೆಂಡತಿ ಬಿಡಿಸಿದಂತಹ ಪೇಂಟಿಂಗ್ನ ತಾನೇ ಪರ್ಚೇಸ್ ಮಾಡಿಕೊಂಡು ತನ್ನ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಗೋಡೆ ಮೇಲೆ ಫಿಕ್ಸ್ ಮಾಡ್ತಾನೆ. ಆ್ಯಕ್ಚುಲ್ ಆಗಿ ರೀತು ಬಿಡಿಸಿದಂಥ ಎಲ್ಲ ಪೇಂಟಿಂಗ್ನು ಇವನೇ ಪರ್ಚೇಸ್ ಮಾಡ್ಕೊಂಡಿರ್ತಾನೆ. ಅವಳು ಬೋಗಸ್ ವಿಲ್ಲಾದ ಫ್ಲವರ್ಗಳನ್ನೇ ಬಿಡಿಸ್ತಿರ್ತಾಳೆ. ಆ ಫ್ಲವರ್ ಆಲ್ರೆಡಿ ಬಿಡಿಸಿದೀನಿ ಅಂತ ಅವಳಿಗೆ ನೆನಪೇ ಇರೋದಿಲ್ಲ. ಪದೇ ಪದೇ ಅದೇ ಫ್ಲವರ್ನ ಬಿಡಿಸ್ತಾ ಇರ್ತಾಳೆ. ಇನ್ನು ಅದೇ ದಿನ ರಾತ್ರಿ ಎಲ್ಲರೂ ಮಲ್ಕೊಂಡ್ಮೇಲೆ ರೀತುಗೆ ಮನೆಯ ಸುತ್ತಮುತ್ತ ಕಾಡು ಹಂದಿಗಳು ಓಡಾಡ್ತಿರುವಂತಹ ಶಬ್ದ ಕೇಳಿ ಸಡನ್ ಆಗಿ ಎಚ್ಚರ ಆಗ್ಬಿಡ್ತಾಳೆ. ಅವಾಗ ಥಾಮಸ್ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾನೆ. ನೆಕ್ಸ್ಟ್ ಡೇ ಅವನು CCTVನ ಇನ್ಸ್ಟಾಲ್ ಮಾಡಿಸ್ತಾನೆ ಮನೆ ಸುತ್ತಮುತ್ತ ಏನ್ ನಡೀತಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೋಸ್ಕರ. ಎಲ್ಲ ಆದಮೇಲೆ ಮರುದಿನ ರಾತ್ರಿ ರೀತಿಗೆ ಮತ್ತೆ ಅದೇ ಶಬ್ದಗಳು ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಕ್ಕದಲ್ಲೇ ಇದ್ದಂತಹ ಥಾಮಸ್ನ ಏಳ್ಸೋದಕ್ಕೆ ಅಂತ ಹೇಳಿ ಹೋಗ್ತಾಳೆ. ಆವಾಗ ಅಲ್ಲಿ ನೋಡಿದ್ರೆ ಥಾಮಸ್ ತಲೆಯಿಂದ ರಕ್ತ ಸುರಿಯೋದನ್ನ ನೋಡ್ತಾಳೆ. ಹಾಗೆ ಮನೆಯಿಂದ ಯಾರೋ ಒಬ್ರು ಹೊರಗಡೆ ಹೋಗ್ತಿರೋದು ಕೂಡ ಕಾಣಿಸುತ್ತೆ. ಅಂದರೆ ಆ ದಿನ ಅವ್ರ ಮನೆಗೆ ಯಾರೋ ಕಳ್ಳ ನುಗ್ದಿರ್ತಾನೆ. ಅವನೇ ಥಾಮಸ್ಗೂ ಕೂಡ ಅಟ್ಯಾಕ್ ಮಾಡಿರ್ತಾನೆ. ಮನೆಯಲ್ಲೇನಾದರೂ ಕಳ್ತನ ಆಗಿದ್ಯಾ ಅಂತ ಇಲ್ಲಿ ಚೆಕ್ ಮಾಡಿ ನೋಡಿದ್ರೆ ಆ ಥರ ಏನೂ ಕೂಡ ಇರೋದಿಲ್ಲ. ಆದರೆ ಇಂದಿನ ದಿನ ತಮ್ಮ ಮನೆಯಲ್ಲಿ ಒಬ್ಬ ಕಳ್ಳ ಬಂದಿದ್ದ ಅನ್ನೋ ವಿಷಯನ ಕೂಡ ರೀತು ಮರ್ತ್ಬಿಟ್ಟಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಮಧ್ಯಾಹ್ನ ಥಾಮಸ್ ಒಂದು ಟ್ಯಾಕ್ಸಿಯಲ್ಲಿ ಮನೆಗೆ ಬರ್ತಾನೆ. ಅವಾಗ ರೀತು ನಮ್ಮ ಕಾರ್ ಏನಾಯ್ತು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಥಾಮಸ್ ನಮ್ಮ ಕಾರ್ನ ಸರ್ವಿಸಿಗೆ ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಹೀಗೆ ರೀತು ಕೂತ್ಕೊಂಡು TV ನೋಡಬೇಕಿದ್ರೆ ಟಿವಿಯಲ್ಲಿ ತಮಿಳ್ನಾಡಿನ ಮಿನಿಸ್ಟರ್ ಮಗಳು ಛಾಯಾ ಕಾಣೆಯಾಗಿದ್ದಾಳೆ ಅಂತ ಹೇಳಿ ನ್ಯೂಸ್ ಬರ್ತಿರುತ್ತೆ. ಸೊ ಟಿವಿಯಲ್ಲಿ ಛಾಯಾ ಫೋಟೋ ನೋಡ್ತಿದ್ದ ಹಾಗೆ ರೀತುಗೆ ಈ ಹಿಂದೆ ಈಕೆನ ನಾನು ಎಲ್ಲೋ ನೋಡಿದ್ದೀನಿ ಅಂತ ಹೇಳಿ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಇಲ್ಲಿಗೆ ಶಿಫ್ಟ್ ಆಗಿ ಮರುದಿನ ಬೆಳಿಗ್ಗೆ ರೀತು ತನ್ನ ಕೈಯಲ್ಲಿದ್ದಂತಹ ಬ್ರೇಸ್ಲೈಟ್ ಕಾಣಿಸ್ತಿಲ್ಲ ಅಂತ ಹೇಳಿ ಮನೆ ಕೆಲಸದವ್ರ ಜೊತೆ ಸೇರಿ ಮನೆಯೆಲ್ಲ ಹುಡುಕಿದ್ರೂ ಕೂಡ ಬ್ರೇಸ್ಲೈಟ್ ಸಿಕ್ಕಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಡೇವಿಡ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಮತ್ತೆ ಅವನು ರೀತು ಹಾಗೂ ಥಾಮಸ್ ಇಬ್ರು ಕೂರಿಸ್ಕೊಂಡು ಈ ಮನೆಯ ಓನರ್ ಯಾರು, ನೀವಿಬ್ರು ಇಲ್ಲಿ ಎಷ್ಟು ವರ್ಷಗಳಿಂದ ವಾಸ ಮಾಡ್ತಿದ್ದೀರಿ ಅಂತ ಹೇಳಿ ವಿಚಾರಿಸ್ತಿರ್ತಾನೆ. ಅದಕ್ಕೆ ಥಾಮಸ್, ಸರ್ ನಾವಿಬ್ರು ಈ ಮನೆ ಓನರ್ ಅಲ್ಲ, ಕಳೆದ 5 ವರ್ಷಗಳಿಂದ ನಾವಿಲ್ಲಿ ಬಾಡಿಗೆಗಿದ್ದೀವಿ ಅಂತ ಹೇಳಿ ಹೇಳ್ತಾನೆ. ನಂತರ ಡೇವಿಡ್ ಒಂದು ಫೋಟೋವನ್ನು ತೋರಿಸಿ, ಈ ಫೋಟೋದಲ್ಲಿರೋರು ನೀವೇ ಅಲ್ವಾ, ಮಿಸ್ ಆಗಿರೋ ತಮಿಳುನಾಡಿನ ಮಿನಿಸ್ಟರ್ ಮಗಳು ಛಾಯಾನ ನೀವ್ಯಾಕೆ ಫಾಲೋ ಮಾಡ್ತಿದ್ರಿ ಅಂತ ಹೇಳಿ ವಿಚಾರಿಸ್ತಾನೆ.
ಆ ಫೋಟೋ ನೋಡಿ ರೀತುಗೆ ತುಂಬಾ ಶಾಕ್ ಆಗುತ್ತೆ. ನಡೆದಿದ್ದು ಏನು ಅಂತ ನೆನ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದರೆ ರೀತು ಎಷ್ಟೇ ನೆನ್ಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಅವಳಿಗೆ ಏನೂ ನೆನಪಾಗ್ತಿರೋದಿಲ್ಲ. ಥಾಮಸ್ ಡೇವಿಡ್ನ ಪಕ್ಕಕ್ಕೆ ಕರ್ಕೊಂಡು ಬಂದು, ಸರ್ ನನ್ನ ಹೆಂಡತಿಗೆ ಮರೆಯುವ ಕಾಯಿಲೆ ಇದೆ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತಾನೆ. ಅದಕ್ಕೆ ಡೇವಿಡ್, ಸರಿ ನಾಳೆ ಬೆಳಿಗ್ಗೆ ನಿಮ್ಮ ಹೆಂಡತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಮತ್ತೆ ಮರುದಿನ ಬೆಳಿಗ್ಗೆ ಥಾಮಸ್ ಹಾಗೂ ರೀತು ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಈಗ ಡೇವಿಡ್ ಮತ್ತೆ ರೀತುಳನ್ನು ಕೂರಿಸ್ಕೊಂಡು, ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ, ನಿಮಗೆ ಛಾಯಾಳ ಪರಿಚಯ ಇದೆಯಾ, ನೀವ್ಯಾಕೆ ಅವಳನ್ನು ಫಾಲೋ ಮಾಡ್ತಿದ್ರಿ ಅಂತ ಹೇಳಿ ಕೇಳ್ತಾನೆ. ಆದರೂ ಕೂಡ ರೀತುಗೆ ಯಾವುದು ನೆನಪಾಗೋದೇ ಇಲ್ಲ. ಮತ್ತೆ ಡೇವಿಡ್ ಥಾಮಸ್ ಅವರ ಮನೆಗೆ ಬಂದು CCTVನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರ ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಅಂತ ಹೇಳಿ. ಆದರೆ ಆ ಕಳ್ಳನ ಮೇಲೆ ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿ ವಿಚಾರಿಸ್ತಾನೆ. ಆಗ ಕಳ್ಳ ನಮ್ಮ ಮನೆಗೆ ಬಂದ, ಆದರೆ ಅವನು ನನ್ನ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದ ನಿಜಾನೇ, ಆದರೆ ಮನೆಯಲ್ಲಿ ಯಾವುದೇ ವಸ್ತು ಕೂಡ ಕಳ್ತನ ಆಗಿರೋದಿಲ್ಲ, ಹಾಗಾಗಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಡೇವಿಡ್, ಸರಿ ನಾವು ಕರೆದಾಗ ನೀವು ಪೊಲೀಸ್ ಸ್ಟೇಷನ್ಗೆ ಬರಬೇಕು, ಈಗ ನೀವು ಮನೆಗೆ ಹೋಗಿ, ಯಾಕಂದರೆ ನಿಮ್ಮ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯ್ತಲ್ವಾ ಅಂತ ಹೇಳಿ ಹೇಳ್ತಾನೆ. ಇದನ್ನು ಕೇಳಿದಂತಹ ಥಾಮಸ್ ಒಂದು ಶಾಕಿಂಗ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ಸರ್ ಅಸ್ಲಿಗೆ ನಮ್ಮಿಬ್ಬರಿಗೆ ಮಕ್ಕಳೇ ಇಲ್ಲ, ನಮಗೆ ಇಬ್ಬರು ಮಕ್ಕಳಿದ್ದಾರೆ ಅನ್ನೋದು ನನ್ನ ಹೆಂಡತಿಯ ಇಮ್ಯಾಜಿನೇಷನ್ ಸರ್ ಅಂತ ಹೇಳಿ ಹೇಳ್ತಾನೆ. ಕಡೆ ಪೊಲೀಸರಿಗೆ ಒಂದು ನದಿಯ ಬಳಿ ಒಬ್ಬನ ವ್ಯಕ್ತಿಯ ಡೆಡ್ ಬಾಡಿ ಕೂಡ ಸಿಕ್ಕಿರುತ್ತೆ. ಆ ಕ್ರೈಮ್ ಸ್ಪಾಟ್ ಅಲ್ಲಿ ನೋಡ್ತಿದ್ದಾಗ ಅಲ್ಲಿ ಒಂದು ಬ್ರೇಸ್ಲೆಟ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಪೊಲೀಸರಿಗೆ ಸಿಕ್ಕಿರುವಂತಹ ಆ ಬ್ರೇಸ್ಲೆಟ್ ಬೇರೆ ಯಾರದು ಅಲ್ಲ, ಅದು ರೀತುದು. ಅದೇ ಸಮಯಕ್ಕೆ ರೀತು ಮನೆಯಲ್ಲಿ ತನ್ನ ಬ್ರೇಸ್ಲೆಟ್ ಸಿಕ್ತಿಲ್ವಾ ಅಂತ ಹೇಳಿ ಹುಡುಕ್ತಿದ್ದಾಗ, ಮೇಡಮ್ ಕಳೆದ ವಾರ ಥಾಮಸ್ ಸರ್ ಕಾರನ್ನು ಸರ್ವಿಸ್ಗೆ ಬಿಟ್ಟಿದ್ರಲ್ವಾ, ಕಾರಲ್ಲಿ ಏನಾದರೂ ಮಿಸ್ ಆಗಿದೆಯಾ ಅಂತ ಹೇಳಿ ವಿಚಾರಿಸೋಣ ಅಂತ ಹೇಳ್ತಾಳೆ. ಸೊ ತಕ್ಷಣ ಇವರೆಲ್ಲರೂ ಕೂಡ ಸರ್ವಿಸ್ ಸೆಂಟರಲ್ಲಿ ವಿಚಾರಿಸೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಆದರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಬಯಲಾಗುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲ್ ಆಗಿ ಥಾಮಸ್ ತನ್ನ ಕಾರನ್ನು ಸರ್ವಿಸ್ಗೆ ಬಿಟ್ಟು ಇರೋದೇ ಇಲ್ಲ ಅಂತ ಹೇಳಿ. ಅದೇ ದಿನ ರಾತ್ರಿ ರೀತು ಥಾಮಸ್ನ ಬಳಿ, ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ ಅಂತ ಹೇಳಿ ವಿಚಾರಿಸ್ತಾಳೆ. ಆಗ ಥಾಮಸ್, ನಿನಗೆ ನೆನಪಿಲ್ವಾ, ನಮ್ಮ ಮನೆಗೆ ಅವತ್ತು ಕಳ್ಳ ಬಂದಿದ್ದ, ನಮ್ಮಿಬ್ಬರನ್ನು ಅಟ್ಯಾಕ್ ಮಾಡಿದ್ದ, ನಾವು ಕಳ್ಳನನ್ನು ಚೇಸ್ ಮಾಡಿಕೊಂಡು ಕಾರಲ್ಲಿ ಹೋಗ್ತಿದ್ಬೇಕಾದ್ರೆ ಅವನು ಬ್ರಿಡ್ಜ್ ಮೇಲಿಂದ ನದಿಗೆ ಬಿದ್ದುಬಿಟ್ಟ. ಅದಾದಮೇಲೆ ನನಗೆ ತುಂಬಾ ಪೆಟ್ಟಾಗಿದ್ದರಿಂದ ನಾನು ಅನ್ಕಾನ್ಷಿಯಸ್ ಆದೆ, ನೀನೇ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗಿ ನನ್ನನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೆ ಅಂತ ಹೇಳಿ ಹೇಳ್ತಾನೆ. ನಮ್ಮ ಕಾರಿಗೆ ರಕ್ತದ ಕಲೆಗಳಾಗಿದ್ದ ಕಾರಣ ನಾನು ಬೇರೊಂದು ಸರ್ವಿಸ್ ಸೆಂಟರ್ಗೆ ಕಾರನ್ನು ಕೊಟ್ಟಿದ್ದೆ ಅಂತ ಹೇಳಿ ಅವಳನ್ನ ಕನ್ವಿನ್ಸ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಆಫೀಸರ್ ಡೇವಿಡ್ ಮತ್ತೆ ಮನೆಗೆ ಬಂದು ರೀತುಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಈ ಬಾರಿ ಕೂಡ ರೀತುಗೆ ತುಂಬಾನೇ ಕನ್ಫ್ಯೂಷನ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಈಗ ಡೇವಿಡ್ ಥಾಮಸ್ಗೆ ಛಾಯಾಳಿಗೆ ಏನಾಯ್ತು ಎಂಬ ವಿಷಯ ನಿನ್ನ ಹೆಂಡ್ತಿ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ, ಆಕೆ ಬಾಯಿಂದ ಸತ್ಯನ ಬಾಯಿ ಬಿಡಿಸ್ಬೇಕು ಅಂತ ಹೇಳಿದ್ರೆ ಬೇರೆ ದಾರಿಯನ್ನ ಹುಡುಕ್ಬೇಕು ಅಂತ ಹೇಳಿ ಹೇಳ್ತಾನೆ. ಮರುದಿನ ಮತ್ತೆ ಡೇವಿಡ್ ರೀತುಳ ಬಳಿ ಬಂದು ಆ ನದಿಯ ಬಳಿ ಸಿಕ್ಕಿದಂತಹ ಆ ಬ್ರೇಸ್ಲೈಟ್ ಅನ್ನ ತೋರಿಸಿ, ಇದು ಯಾರ್ದು ಅಂತ ಗೊತ್ತಿದ್ಯಾ ಅಂತ ಹೇಳಿ ವಿಚಾರಿಸಿದಾಗ ರೀತು ಅವಳನ್ನ ಕೈಯನ್ನ ನೋಡ್ಕೊಂಡಾಗ ಅವಳ ಕೈಯಲ್ಲೂ ಒಂದು ಬ್ರೇಸ್ಲೈಟ್ ಇರುತ್ತೆ. ಹೀಗಾಗಿ ಡೇವಿಡ್ ಬಳಿ ಈ ಬ್ರೇಸ್ಲೈಟ್ ಯಾರ್ದು ಅಂತ ಗೊತ್ತೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಈಗ ಥಾಮಸ್ ಮತ್ತೆ ಡೇವಿಡ್ ತನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು, ಸರ್ ಆ ದಿನ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದಿದ್ದ ಅಲ್ವಾ, ಆತ ಬಹುಶಃ ರೀತುಳ ಕೈಯಲ್ಲಿದ್ದ ಬ್ರೇಸ್ಲೈಟ್ನ ಕದ್ದಿದ್ದ ಅನ್ಸುತ್ತೆ, ಆಕೆ ಪದೇ ಪದೇ ಅದನ್ನು ಹುಡುಕ್ತಿದ್ಲು, ಸೊ ಅದೇ ಕಾರಣಕ್ಕೆ ನಾನು ಅವಳಿಗೆ ಹೊಸ ಬ್ರೇಸ್ಲೈಟ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ. ನಂತರ ಆಕೆ ಅವಳು ಬಳಿ ಒಂದು ಹಳೆಯ ಬ್ರೇಸ್ಲೈಟ್ ಇತ್ತು ಅನ್ನೋದನ್ನೇ ಮರ್ತು ಹೋಗಿದ್ದಾಳೆ ಸರ್ ಅಂತ ಹೇಳಿ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಪೊಲೀಸರಿಗೆ ಆ ರೀತಿ ಫಾಲೋ ಮಾಡ್ತಿದ್ದ ಛಾಯಾ ಹೇಗೆ ಮಿಸ್ಸಿಂಗ್ ಆಗಿದ್ಲೋ ಅದೇ ರೀತಿ ಇನ್ನು 3 ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಡೇವಿಡ್ ಮೀರಾ ಎಂಬ ಸೈಕಿಯಾಟ್ರಿಸ್ಟ್ ಅದನ್ನ ಕರೆಸಿ ರೀತುಳನ್ನ ಚೆಕ್ ಮಾಡಿಸ್ತಾನೆ. ಆದರೆ ಆಗ ಕೂಡ ಎಕ್ಸಾಕ್ಟ್ ಆಗಿ ರೀತುಗೆ ಏನಾಗಿದೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ 2 ದಿನಗಳ ನಂತರ ಡೇವಿಡ್ ಅರ್ಜೆಂಟ್ ಆಗಿ ಥಾಮಸ್ ಮನೆಗೆ ಬರ್ತಾನೆ.
ನಿನ್ನೆ ಮೀರಾ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಮನೆಯಿಂದ ಹೊರಟು ಬಂದ್ಲು. ಆದರೆ ಆಕೆ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿದ್ದಾಳೆ. ನೀವಿಬ್ರು ಏನನ್ನು ಮಾತಾಡ್ಕೊಂಡ್ರಿ ಅಂತ ಹೇಳಿ ವಿಚಾರಿಸ್ತಾನೆ. ನೋಡಿದ್ರೆ ಆ ಮೀರಾ ಯಾರು ಅನ್ನೋದೇ ಕೂಡ ಮರ್ತು ಹೋಗಿರುತ್ತೆ. ಸೊ ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನಲ್ಲಿ ಥಾಮಸ್ ತನ್ನ ಫಾರ್ಮ್ ಹೌಸ್ಗೆ ಬಂದು ತನ್ನ ತಾತನ ಫೋಟೋ ಮುಂದೆ ನಿಂತ್ಕೊಂಡು ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನ್ಸ್ಕೊಳ್ತಾನೆ. ಈ ಥಾಮಸ್ನ ತಂದೆ ತಾಯಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಊರ್ ಬಿಟ್ಟು ಓಡ್ ಹೋಗಿರ್ತಾರೆ. ಹಲವು ವರ್ಷಗಳ ನಂತರ ತುಂಬಾನೇ ಕಷ್ಟ ಬಂದ ಕಾರಣ ಥಾಮಸ್ ಅವರ ತಾಯಿ ವಾಪಸ್ ತನ್ನ ತಂದೆ ಮನೆಗೆ ಅಂತ ಬಂದಿರ್ತಾಳೆ. ಆದ್ರೆ ಥಾಮಸ್ನ ತಾತ ಇವ್ರ ತಂದೆನ ಹೊರಗಡೆ ಹಾಕಿ ಕೇವಲ ತನ್ನ ಮಗಳು ಹಾಗೂ ಮೊಮ್ಮಗನನ್ನ ಮಾತ್ರ ಮನೆ ಒಳಗಡೆ ಸೇರಿಸ್ಕೊಳ್ತಾನೆ. ಹೀಗೆ ದಿನಗಳು ಕಳೆದಂತೆ ಥಾಮಸ್ ತನ್ನ ತಾತನ ಜೊತೆ ಆಟವಾಡುತ್ತಾ ತಾತ ಏನೆಲ್ಲ ಮಾಡ್ತಾನೋ ಅದನ್ನೇ ಇಮಿಟೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಥಾಮಸ್ಗೆ ತನ್ನ ತಾತನ ಬಗ್ಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಊರಿನ ಮುಖಂಡನಾಗಿದ್ದಂತಹ ಆತ ಊರಿನಲ್ಲಿ ತನಗೆ ಇಷ್ಟವಾದ ಹೆಣ್ಣು ಮಕ್ಕಳ ಮೇಲೆ ತುಂಬಾನೇ ಅಮಾನುಷವಾಗಿ ಅತ್ಯಾಚಾರ ಮಾಡ್ತಿರ್ತಾನೆ. ಒಂದು ವೇಳೆ ಯಾರಾದರೂ ಇವನಿಗೆ ಅಪೋಸ್ ಮಾಡಿದ್ರೆ ಅವರನ್ನ ತಂದು ತುಂಡು ತುಂಡಾಗಿ ಕತ್ತರಿಸಿ ಕಾಡು ಹಂದಿಗಳಿಗೆ ತಿನ್ನಿಸ್ತಿರ್ತಾನೆ. ಆತ ಮನೆಯಲ್ಲಿ ಕೆಲಸ ಮಾಡುವ ಆಳ್ಗಳ ಹೆಂಡತಿಯರ ಜೊತೆ ಕೂಡ ಇಲ್ಲಿಗಲ್ ಅಫೇರ್ ಅನ್ನ ಇಟ್ಕೊಂಡಿರ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಥಾಮಸ್ ಇನ್ಫ್ಲೂಯೆನ್ಸ್ ಆಗಿ ತಾನು ಕೂಡ ಚಿಕ್ಕ ವಯಸ್ಸಿಗೆ ಮಹಿಳೆಯರ ಜೊತೆಗೆ ಅಫೇರ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಈ ಥಾಮಸ್ ಮೀರಾಳನ್ನ ತನ್ನ ಫಾರ್ಮ್ ಹೌಸ್ ನ ಬೆಂಚ್ ನಲ್ಲಿ ಕಟ್ ಹಾಕಿ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಈ ಕಡೆ ರೀತು ಮೀರಾಗೆ ಏನಾಗಿರಬಹುದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಗ ಆಕೆಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಮೀರಾ 2 ದಿನಗಳ ಹಿಂದೆ ರೀತುಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ನಿಮ್ಮ ಗಂಡನ ಫಾರ್ಮ್ ಹೌಸ್ ಬಳಿ ಬನ್ನಿ, ನಿಮ್ಗೆ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು ಅಂತ ಹೇಳಿ ಕಾಲನ್ನ ಕಟ್ ಮಾಡಿದ್ಲು. ನೆನಪಾಗುತ್ತೆ. ತಕ್ಷಣ ರೀತು, ರೀಮಾ ಹಾಗೂ ಆಕೆಯ ಗಂಡ ಬಿಜುನನ್ನು ಕರ್ಕೊಂಡು ಥಾಮಸ್ನ ಫಾರ್ಮ್ ಹೌಸ್ಗೆ ಬರ್ತಾಳೆ. ಕರೆಕ್ಟಾಗಿ ಅದೇ ಸಮಯಕ್ಕೆ ಒಳಗಡೆ ಥಾಮಸ್ ಮೀರಾಗೆ ಒಂದು ಇಂಜೆಕ್ಷನ್ ಹಾಕಿ ನಂತರ ಕೊಲೆ ಮಾಡಬೇಕು ಅಂತ ಹೋಗ್ತಿರುವಾಗ ಒಳಗಡೆ ಬಂದಂತಹ ರೀತು ಇದನ್ನೆಲ್ಲ ನೋಡಿ ಒಂದೇ ಸಾರಿ ಶಾಕ್ ಆಗಿಬಿಡ್ತಾಳೆ. ಈಗ ಇದ್ದಕ್ಕಿದ್ದ ಹಾಗೆ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡಿದ ಥಾಮಸ್ ರೀಮಾಗೆ ಸರಿಯಾಗಿ ಹೊಡೆದು ಆಕೆಯನ್ನು ಕೂಡ ಬೆಂಚ್ ಮೇಲೆ ತಳ್ಳಿಬಿಡ್ತಾನೆ. ನಂತರ ಇವರಿಬ್ಬರ ಜೊತೆ ಬಂದಿದ್ದಂತಹ ಬಿಜುನ ಕೂಡ ಸಾಯಿಸ್ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ರೀತುನ ಟ್ರೀಟ್ಮೆಂಟ್ ಮಾಡ್ತಿದ್ದಂತಹ ಡಾಕ್ಟರ್ ಇಂದ ಥಾಮಸ್ಗೆ ಒಂದು ಟ್ವಿಸ್ಟ್ ಗೊತ್ತಾಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ರೀತು ನೀರಿನಲ್ಲಿ ಮುಳುಗ್ತಿದ್ದ ಹಾಗೇನೆ ಅವಳು ಆ ದಿನ ನಡೆದಂತಹ ಎಲ್ಲಾ ಘಟನೆಗಳನ್ನು ಮರ್ತು ಹೋಗ್ಬಿಡ್ತಿರ್ತಾಳೆ. ಇದೇ ಕಾರಣಕ್ಕೆ ಥಾಮಸ್ ರೀತುಳನ್ನ ಪ್ರತಿದಿನ ಬಾಟಪ್ ಒಳಗಡೆ ಮುಳುಗಿಸ್ತಿರ್ತಾನೆ. ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಗಿದ್ದ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಏನು ಗೊತ್ತಾ? ಪೊಲೀಸರು ಇದುವರೆಗೂ ಕಾಣೆಯಾಗಿರುವಂತಹ ಹುಡುಗಿರೆಲ್ಲ ಹುಡುಕ್ತಿದ್ರು ಅಲ್ವಾ, ಅವರೆಲ್ಲರೂ ಕೂಡ ಥಾಮಸ್ ಈ ರೀತುಳ ಸಹಾಯದಿಂದನೇ ಕಿಡ್ನಾಪ್ನ ಮಾಡಿರ್ತಾನೆ. ಮತ್ತೆ ಒಬ್ಬೊಬ್ಬರ ಹುಡುಗಿಯರನ್ನು ಕಿಡ್ನಾಪ್ ಮಾಡೋದಕ್ಕೂ ಮುಂಚೆ ಥಾಮಸ್ ರೀತುಗೆ ಬೇರೆ ಬೇರೆ ರೀಸನ್ಗಳನ್ನ ಹೇಳ್ತಿರ್ತಾನೆ. ನಂತರ ಕಿಡ್ನಾಪ್ ಮಾಡಿದ ಆ ಹುಡುಗಿಯರನ್ನ ಫಾರ್ಮ್ ಹೌಸ್ನ ಬೇಸ್ಮೆಂಟ್ಗೆ ಎಳ್ಕೊಂಡು ಬಂದು ಅವ್ರಿಗೆಲ್ಲರನ್ನು ಕೂಡ ಅತ್ಯಾಚಾರ ಮಾಡಿ ನಂತರ ಅವರ ತಾತನ ರೀತಿನೇ ತುಂಡು ತುಂಡಾಗಿ ಕತ್ತರಿಸಿ ಕಾಡು ಹಂದಿಗಳಿಗೆ ತಿನ್ನಿಸ್ತಿರ್ತಾನೆ. ಹಾಗೆ ಥಾಮಸ್ಗೆ ಇನ್ನೊಂದು ವಿಚಿತ್ರವಾದ ಸೈಕೋಪ್ಯಾಥಿಸಮ್ ಇರುತ್ತೆ. ಈತ ತಾನು ಕೊಲೆ ಮಾಡಿದ ಹುಡುಗಿಯರ ಇನ್ನರ್ ವೇರ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ತಿರ್ತಾನೆ. ಎಲ್ಲ ಮುಗಿದ ನಂತರ ರೀತುನ ನಡೆದದ್ದೆಲ್ಲ ಮರ್ತು ಹೋಗ್ಬೇಕು ಅಂತ ಹೇಳಿ ಟಬ್ ಒಳಗಡೆ ಮುಳುಗಿಸ್ತಿರ್ತಾನೆ. ಈಗ ಪ್ರೆಸೆಂಟ್ನಲ್ಲಿ ಮತ್ತೆ ಥಾಮಸ್ ರೀತುನ ಒಳಗಡೆ ಎಳ್ಕೊಂಡು ಬಂದು ಆಕೆ ನಡೆದದ್ನೆಲ್ಲ ಮರ್ತು ಹೋಗ್ಬೇಕು ಅಂತ ಮತ್ತೆ ಟಬ್ ಒಳಗಡೆ ಮುಳುಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ರೀತು ಅವನನ್ನ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾಳೆ. ಸರಿಯಾಗಿ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಡೇವಿಡ್ ಹಾಗೂ ಪೊಲೀಸ್ ಟೀಮ್ ಥಾಮಸ್ ಜೊತೆ ಫೈಟ್ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು ಮೀರಾ, ರೀಮಾ ಹಾಗೂ ರೀತುಳನ್ನ ಕಾಪಾಡ್ತಾರೆ. ಶಿಕ್ಷಕರೇ, ಡೇವಿಡ್ ಮೂವಿಯ ಎಂಡಿಂಗ್ ಅಲ್ಲಿ ರೀತುನ ಕೂರಿಸ್ಕೊಂಡು ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆತ ಅಷ್ಟಕ್ಕೂ ನಿನ್ನ ನಿಜವಾದ ಹೆಸರು ರೀತು ಅಲ್ಲ, ನಿನ್ನ ಹೆಸರು ಹಾಸ್ಟರ್, ಹಾಗೂ ನೀನು ಆ ಥಾಮಸ್ನ ಹೆಂಡತಿ ಅಲ್ಲವೇ ಅಲ್ಲ. ನೀನು ಕೂಡ ಆತ ಹೇಗೆ ಬೇರೆ ಹುಡುಗಿರನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ನೋ ಅದೇ ರೀತಿ ಕಿಡ್ನಾಪ್ ಆದಂತಹ ಹುಡುಗಿ ಅಂತ ಹೇಳ್ತಾನೆ.
ವೀಕ್ಷಕರೇ, ಈ ಆಸ್ಟರ್ನ ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಬೇಕು ಅಂತ ಅಂದ್ಕೊಂಡಂತಹ ಥಾಮಸ್ಗೆ ಒಂದು ವಿಚಾರ ಗೊತ್ತಾಗುತ್ತೆ. ಈಕೆಗೆ ಮರೆಯುವ ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಇದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂತಹ ಥಾಮಸ್ ಈ ಆಸ್ಟರ್ನ ತನ್ನ ಹೆಂಡತಿ ಅಂತ ಎಲ್ರಿಗೂ ನಂಬಿಸಿ ಊರಿನಿಂದ ಹೊರಗಡೆ ಇದ್ದಂತಹ ಒಂದು ಮನೆಯಲ್ಲಿ ಬಾಡಿಗೆ ಪಡೆದುಕೊಂಡು ವಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇವಳ ಸಹಾಯದಿಂದನೇ ಬೇರೆ ಹುಡುಗಿಯರನ್ನೆಲ್ಲರನ್ನೂ ಕೂಡ ಕಿಡ್ನಾಪ್ ಮಾಡಿಸಿ ತನ್ನ ಸೈಕೋಪಾಥಿಸಮ್ನ ಸ್ಯಾಟಿಸ್ಫೈ ಮಾಡ್ಕೊಳ್ತಿದ್ದ. ಆಕ್ಚುಲ್ ಆಗಿ ಇಲ್ಲಿ ರೀತು ಕಿಡ್ನಾಪ್ ಆಗೋದಕ್ಕೂ ಮುಂಚೆ ಬೋಗಸ್ ವಿಲ್ಲಾ ಹೂಗಳನ್ನ ನೋಡಿರ್ತಾಳೆ. ಅದೇ ಕಾರಣಕ್ಕೆ ಆಕೆ ಯಾವಾಗಲೂ ಕೂಡ ಅದೇ ಪೇಂಟಿಂಗ್ ಅನ್ನ ಮಾಡ್ತಿರ್ತಾಳೆ. ಚಿತ್ರದ ಕೊನೆಯ ಸೀನಲ್ಲಿ ಥಾಮಸ್ ಜೈಲಲ್ಲಿ ಇರ್ತಾನೆ. ಅವನು ಮಾಡಿದಂತಹ ಕ್ರೈಮ್ಗಳಿಂದಾಗಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಸೊ ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಸ್ನೇಹಿತರೆ, ಈ ಮೂವಿ ಕತೆ ನಿಮಗೆ ಹೇಗನ್ನಿಸ್ತು, ಹಾಗೆ ಎಕ್ಸ್ಪ್ಲನೇಷನ್ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ವಿಡಿಯೋದನ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.